ದೂರದಿಂದ ಬಂದಂತ ಸುಂದರಂಗ ಜಾಣ. ಅಚ್ಚರೆ ಬಚ್ಚ, ನೀನಾ? ಇಲ್ಲಿಗೆ ಯಾಕೆ ಬಂದೆ? ನೀನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ನಾನು ಇಲ್ಲಿಗೆ ಬಂದಿಲ್ಲ. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಹೇಳು. ರಾಜ ಎಲ್ಲಿ? ನನಗ್ ಗೊತ್ತಿಲ್ಲ. ಎಲ್ಲಿ ರಾಜ? ಅಚ್ಚರೆ ಬಚ್ಚ, ಅವನೇ ನನಗ್ ತಾಳಿ ಕಟ್ಟಿದ ಗಂಡನ ಎಲ್ಲಿದ್ದಾನೆ ಅಂತ ಹೇಳೋದಕ್ಕೆ. ಅವನು ನಿನಗೆ ತಾಳಿ ಕಟ್ಟದೇ ಇರ್ಬೋದು, ಆದ್ರೆ ನಿನಗೆ ತುಂಬಾ ಬೇಕಾದವನು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಜ ಎಲ್ಲಿದ್ದಾನೆ ಅಂತ ಹೇಳು. ನೀನ್ ಒಂದ್ಸಲ ಅಲ್ಲ 1000 ಸಲ ಕೇಳಿದ್ರು ಅಷ್ಟೇ, ನನಗ್ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ರಾಜ ಎಲ್ಲಿ? ಗೊತ್ತಿಲ್ಲ ಕಣೋ. ರಾಜ ಎಲ್ಲಿದ್ದಾನೆ ಅಂತ ಹೇಳ್ತಾ ಇದ್ರೆ ಹೆಣ್ಣು ಅನ್ನೋ ಕನಿಕರನ್ನು ನೋಡದೆ ನಿನ್ ಪ್ರಾಣ ತೆಗಿಬೇಕಾಗತ್ತೆ. ಅಚ್ಚರೆ ಬಚ್ಚ, ನೀನ್ ನನ್ ಪ್ರಾಣ ತೆಗೆದ್ರು, ಚಿತ್ರಹಿಂಸೆ ಕೊಟ್ಟು ಗೋಳ ಹಾಕೊಂಡ್ರು ಸರಿ, ನಾನ್ ಹೇಳೋದ್ ಒಂದೇ, ನನಗ್ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಅವನ್ ಪ್ರಾಣ ಈ ವಿಜಯ್ ಕೈಲಿದೆ ಅಂತ ಹೋಗಿ ಹೇಳು. ಬಂಗಾರಿ, ಯಾರ್ ಕಣ್ಗೂ ಬೀಳ್ದಂಗ್ ಬಂದೆ ತಾನೆ? ನಾನೇನ ಬಂದ್ಬಿಟ್ಟೆ, ಆದ್ರೆ ರಾಜನ್ ಜೀವಕ್ಕೆ ಆಪತ್ತು ಬಂದಿದೆ. ಏನ್ ಹೇಳ್ತಿದ್ಯಾ? ಆ ವಿಜಯ್ ಇದ್ದಾನಲ್ಲ, ಅವನ್ ಬಂದು ತರ್ಲೆ ಮಾಡಿ ನನ್ ಕೆನ್ನೆಗೆ ಹೊಡೆದು ರಾಜ ಎಲ್ಲಿ ಹೇಳು ಅಂತ ಒತ್ತಾಯ ಮಾಡ್ದ. ಹೇಳ್ಬಿಟ್ಯಾ? ನಾನ್ ಹೇಳ್ಬಿಡ್ತೀನಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ದೆ. ಆದ್ರೆ ರಾಜನ್ ಸಾವು ನನ್ ಕೈಲಿದೆ, ಅದನ್ನ ಅವ್ನಿಗೆ ಹೇಳು ಅಂತ ನನಗೆ ಎಚ್ಚರಿಕೆ ಕೊಟ್ಬಿಟ್ಟು ಹೋದ. ಯಾವ ಟೈಮ್ನಲ್ಲಾದ್ರೂ ಬರ್ಬೋದು ಅವನು. ರಾಜಂಗ್ ಹುಷಾರಾಗಿರಕ್ ಹೇಳ್ಬೇಕು. ಒಳ್ಳೆ ಮಾತಲ್ಲಿ ರಾಜ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಇಲ್ಲೇ ಹೂತಾಕ್ಬಿಡ್ತೀನಿ. ರಾಜ ಬರ್ತಿದ್ದಾನೆ. ರಾಜ ರಾಜ ರಾಜ, ಇಲ್ಲಿ ಬರ್ಬೇಡ, ಹೊರಡೋಗು. ರಾಜ, ಮೊದ್ಲು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಪ್ಲೀಸ್. ಇನ್ ಸ್ವಲ್ಪ ದಿನ ನಾನು ಇಲ್ಲೇ ಇದ್ರೆ ನನ್ಗೆ ಹುಚ್ಚೆ ಹಿಡಿದು ಬಿಡುತ್ತೋ ಏನೋ. ಯಾಕೆ ನನ್ಗೆ ಹೀಗೆ ಚಿತ್ರ ಹಿಂಸೆ ಕೊಡ್ತಿದ್ಯಾ? ಬೇಕಾದ್ರೆ ನಾನು ಒಂದೇ ಸಲ ಸಾಯಿಸ್ಬಿಡು. ರಾಜ, ರಾಜ, ಅಲ್ಲೇನ್ ಮಾಡ್ತಿದ್ಯಾ? ಬಾಯ್ಲಿ. ಏನಾಯ್ತು? ಯಾವನೋ ಒಬ್ಬ ನಿನ್ನೆ ರಾತ್ರಿ ಬಂಗಾರಿನ ಫಾಲೋ ಮಾಡ್ಕೊಂಡು ಬಂದು ನನ್ನನ್ನು ಹಿಡಿದು ಬಿಟ್ಟ. ನಾನು ಹೇಗೋ ತಪ್ಪಿಸ್ಕೊಂಡು ಬಂದೆ. ನನ್ನನ್ನೇ ಫಾಲೋ ಮಾಡ್ಕೊಂಡು ಬಂದು ನಮ್ಮ ಈ ಜಾಗನ ಕಂಡಿಡ್ತಾನೆ ಅಂತ ಹೇಳಿ ರಾತ್ರಿ ಎಲ್ಲ ಪೊದೆನಲ್ಲೇ ಇದ್ದು ಬೆಳಗಾಗ್ತಿದ್ದಾಗೆ ಬಂಗಾರಿನ ಕಳಿಸ್ಕೊಟ್ಟು ನಾನು ಬರ್ತಿದ್ದೀನಿ. ಬಹುಶಃ ಇವಳನ್ನ ಪ್ರೀತಿಸ್ತಾ ಇರೋ ಹುಡುಗ ವಿಜಯ್ ಇರಬೇಕು. ಅವನ್ ತುಂಬಾ ಡೇಂಜರ್ ಅಂತ ಕಾಣಿಸುತ್ತೆ. ಇಲ್ಲಿಗ ಆ ಹುಡುಗ ಬಂದ್ರೂ ಬರಬಹುದು. ಆದಷ್ಟು ಬೇಗ ನಾವು ಈ ಜಾಗನ ಖಾಲಿ ಮಾಡೋದು ಒಳ್ಳೇದು. ಅವನಿಗೆ ಹೆದರ್ಕೊಂಡು ಓಡೋಗೋ ಅಂತ ಹೇಳಿ ನಾನಲ್ಲ. ಹಾಗಲ್ಲ ರಾಜ, ಆ ರುದ್ರಯಾನು ಪ್ರಳಯಾಂತಕ. ಅವನಿಗೆ ಸ್ವಲ್ಪ ಸುಳಿವು ಸಿಕ್ಕಿದ್ರು ಸಾಕು, ಅವನ್ ಚೇಲಾಗಳನ್ನು ಕಳಿಸಿ ಅವನ ಮಗಳನ್ನು ಕರ್ಕೊಂಡು ಹೊರಟೋದ್ರೆ ನಾವಿಷ್ಟು ದಿನ ಪಟ್ಟ ಶ್ರಮ ಎಲ್ಲ ವ್ಯರ್ಥವಾಗೋಗುತ್ತೆ. ಅದಕ್ಕೇನು ಮಾಡ್ಬೇಕು ಅಂತ್ಯ? ಒಂದು ಹೆಣ್ಣಿಗೆ ಶೀಲ ಅನ್ನೋದು ಬಹಳ ಮುಖ್ಯ. ಮಾಧುರಿ ಶೀಲಾನ ಕೆಡಿಸ್ಬಿಡು. ಆ ರುದ್ರಯ್ಯನ ಮೇಲೆ ನಾವು ಸೇಡ್ ತೀರಿಸ್ಕೋಬೇಕಾದ್ರೆ ನಮ್ಗೆ ಉಳಿದಿರೋದು ಇದೊಂದೇ ದಾರಿ. ಅವನು ಮುದ್ದಿನ ಮಗಳ ಬಾಳು ನಾಯಿ ಮುಟ್ಟಿದ ಮಡಿಕೆ ಆಯ್ತಲ್ಲ ಅಂತ ತಿಳಿದು ಜೀವನ ಪರ್ಯಂತ ಕೊರ್ಗಿ ಕೊರ್ಗಿ ಸಾಯ್ಬೇಕು. ನಮ್ಗೆ ಅವಕಾಶ ಬಿಟ್ರೆ ಮತ್ತೆ ಬೇರೆ ಅವಕಾಶ ಸಿಗೋದಿಲ್ಲ. ಹೋಗು ರಾಜ, ನಾನು ಹೇಳ್ದಾಗ ಮಾಡು, ಹೋಗು. ನೀನ್ ಬಲಾತ್ಕಾರ ಮಾಡೋವಾಗ ಅವಳು ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಕೂಗ್ಕೊಳ್ತಿದ್ರೆ ಸುತ್ತಮುತ್ತ ಇರೋ ಬಂಡೆಗಳೆಲ್ಲ ಒಡೆದು ಅವನ ಎದೆಗೆ ಬಡಿಬೇಕು. ಹೋಗು ರಾಜ, ಹೋಗು. ಬೇಡ ಬೇಡ
ಬೇಡ ಬೇಡ. ರಾಜ ಯಾಕೆ ಸುಮ್ಮನಾದೆ? ಇಲ್ಲ, ಈ ಕೆಲಸ ನನ್ನಿಂದ ಆಗಲ್ಲ. ಯಾಕೆ? ನಿನ್ ಎದೆಯಲ್ಲಿ ಸಿಡ್ದು ಹೇಳ್ತಿದ್ದ ಅಗ್ನಿ ಪರ್ವತ ಆರೋಯ್ತಾ? ನಿನ್ನ ರಕ್ತದ ಕಣಕಣಗಳಲ್ಲೂ ಕುದೀತಾ ಇದ್ದ ಸೇಡು ತಣ್ಣಗಾಗೋಯ್ತಾ? ನಿನ್ ದ್ವೇಷ ಸತ್ತೋಯ್ತಾ? ಚಿಕ್ಕ ವಯಸ್ಸಿನಲ್ಲೇ ನಿನ್ ತಂದೆನ ಕಳ್ಕೊಂಡು ತಬ್ಲಿಯಾಗಿ ನೀನ್ ಪಟ್ಟ ಕಷ್ಟ ಸಂಕಟಗಳನ್ನೆಲ್ಲ ಇಷ್ಟ ಬೇಗ ಮರ್ತ್ಬಿಟ್ಟ. ನನ್ನ ದ್ವೇಷ ಏನಿದ್ರು ಆ ರುದ್ರಯ್ಯನ ಮೇಲೆ. ಅವನ್ ಬೇಕಾದ್ರೆ ಕತ್ತರಿಸಿ ತುಂಡು ತುಂಡು ಮಾಡೋನು, ಹಿಂಜರಿದ ಮಾಡ್ತೀನಿ. ಆದ್ರೆ ಅಮಾಯಕಲಾಗಿರೋ ಅವನ ಮಗಳನ್ನ ಹಾಳು ಮಾಡಕ್ ನನ್ ಮನ್ಸೊಪ್ತಾ ಇಲ್ಲ. ಬಿಡು ಬಿಡು ನನ್ನ ಬಿಡು. ಒಂದು ಹೆಣ್ಣನ್ನು ಅಡ್ಡವಾಗಿಟ್ಕೊಂಡು ಹೇಳಿ ತರ ತಲೆ ಮರೆಸ್ಕೊಂಡಿದ್ಯಾ? ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ನನ್ನ ಎದುರುಗಡೆ ಬಾ. ಬಂಗಾರಿ ಮೇಲೆ ನೀನಿಟ್ಟಿರೋ ಪ್ರೀತಿ ನಿಜವೇ ಆಗಿದ್ರೆ ಅವಳು ಶೀಲ ಹಾಳಾಗೋದಕ್ಕಿಂತ ಮುಂಚೆ ಬಾ. ರಾಜ ರಾಜ ನಿನಗ್ ತಾಕತ್ತಿದ್ರೆ ಈಗ ಇವಳ ಮುಟ್ಟು. ಈ ಬಂಗಾರಿನ ರೇಪ್ ಮಾಡೋಷ್ಟು ನೀಚ ಅಲ್ಲ ನಾನು. ನನ್ನ ಮಾದರಿನ ಬಿಡಿಸ್ಕೊಳಕ್ಕೆ ನಾಟಕ ಆಡಿದೆ ಅಷ್ಟೇ. ವಿಜಯ್, ರಾಜ ನನ್ನನ್ನ ತಂಗಿ ತರ ನೋಡ್ಕೊಂಡ್ರು. ನನ್ನ ತಂದೆ ಮೇಲಿನ ದ್ವೇಷಕ್ಕೋಸ್ಕರ ನನ್ನನ್ನು ಕಿಡ್ನಾಪ್ ಮಾಡಿದ್ದು. ನಿಜ ಏನಂತ ತಿಳಿದೆ ನಾನು ದುಡುಕ್ಬಿಟ್ಟೆ. ನಾನು ಅಷ್ಟೇ. ವಿಜಯ್, ನಿನ್ನ ತಂಗಿ ಮಗ ಆನಂದ್ ನಿನಗೆ ಜೀವ ಸಹಿತ ಬೇಕಾ? ನಿನ್ನ ತಂಗಿ ಗಂಡನ್ನ ಸಾಯಿಸಿದ ಕೊಲೆಪಾತಕ ಯಾರು ಅಂತ ನಿಂಗೆ ಗೊತ್ತಾಗ್ಬೇಕಾದ್ರೆ ನಂದಿ ಬೆಟ್ಟದ ಕೆಳಗಿರೋ ಸ್ನೇಕ್ ಎಸ್ಟೇಟ್ ಬಾ. ನೀನೇ ನಮ್ಮ ಮಮ್ಮಿ ಡ್ಯಾಡಿನ ಸಾಯಿಸಿದ್ದು. ಹೇಳಿ ನಿಂಗೇನ್ ಮಾಡಿಸ್ತೀನಿ ನೋಡ್ತಾ ಇರು. ಋಣಶೇಷ ಶತ್ರುಶೇಷ ಇಟ್ಕೋಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀನು ಚಿಲ್ಟೇರಿ ಅಂತ ಅವತ್ತು ನಿನ್ನ ಸಾಯಿಸದೆ ಬಿಟ್ಟುಬಿಟ್ಟೆ.